ಸರ್ಕಾರಿ ಜಾಗವನ್ನ ಕಬಳಿಸಿ ಗೋಲ್ಮಾಲ್ ಮಾಡೋದಕ್ಕೆ ಮುಂದಾಗಿರುವಂತ ಘಟನೆಯೊಂದು ಬೆಳಕಿಗೆ ಬರ್ತಾ ಇದೆ. ಸರ್ಕಾರಿ ಜಾಗಕ್ಕೆ ಲಗ್ಗೆ ಇಟ್ಟು ಭೂ ಮಾಫಿಯಾ ಗೋಲ್ಮಾಲ್ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಅದು ಕೂಡ ಸರ್ಕಾರಕ್ಕೆ ಸೇರಿದಂತ ಗೋಮಾಳ ಜಾಗದ ಮೇಲೆ ಈ ನುಂಗಣ್ಣರ ಕಣ್ಣು ಬಿದ್ದಿರೋದು. ಗೋಮಾಳ ಜಾಗಕ್ಕೆ ಬೇಲಿ ಹಾಕಿ ಅಲ್ಲೊಂದು ಕಾಂಪೌಂಡ್ ನಿರ್ಮಾಣ ಮಾಡೋದಕ್ಕೆ ಕೂಡ ಯತ್ನ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಾಗಕ್ಕೆ ಅಧಿಕಾರಿಗಳ ರಕ್ಷಣೆ ಇಲ್ಲ ಅನ್ನೋದು ಈ ಬೆಳವಣಿಗೆಯಿಂದ ಗೊತ್ತಾಗ್ತಾ ಇದೆ. ಸದ್ಯ ಆ ಊರಿನ ಗ್ರಾಮಸ್ಥರೆಲ್ಲ ನ್ಯಾಯಕ್ಕೋಸ್ಕರ ಲೋಕಾಯುಕ್ತ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ. ದೂರನ್ನ ದಾಖಲು ಮಾಡಿದ್ದಾರೆ ಗ್ರಾಮಸ್ಥರು ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇರೋದು. ನುಂಗಣ್ಣರ ಕಣ್ಣು ಸರ್ಕಾರಿ ಜಾಗದ ಮೇಲೆ ಬಿದ್ದಿದೆ, ಅದು ಕೂಡ ಗೋಮಾಳದ ಜಾಗಕ್ಕೆ. ಬೇಲಿ ಹಾಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಸೊ ಇಷ್ಟೆಲ್ಲ ಅವರು ಪ್ಲಾನ್ ಮಾಡಿಕೊಂಡು ಮುಂದಾಗ್ತಿದ್ರು ಕೂಡ ಅಧಿಕಾರಿಗಳು ಯಾಕೆ ಈ ಜಾಗ ರಕ್ಷಣೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆ. ಸದ್ಯ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಪೂರ್ವ ತಾಲೂಕು ಬಿದರಹಳ್ಳಿ ಬಳಿಯ ದೊಡ್ಡಗುಬ್ಬಿ ಗ್ರಾಮದ ಸರ್ವೆ ನಂಬರ್ನ ಆ ಸ್ಥಳದಲ್ಲಿ ಅಳವಡಿಸಿರುವಂಥ ನೋಟಿಸನ್ನು ಗಮನಿಸ್ತಾ ಇದ್ವಿ. ಇನ್ನು ಖಾಸಗಿ ಅಪಾರ್ಟ್ಮೆಂಟ್ ರಸ್ತೆ ನಿರ್ಮಿಸೋದಕ್ಕೆ ಸರ್ಕಾರದ ಭೂಮಿಯನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ನುಂಗಣ್ಣರು ಮುಂದಾಗಿದ್ದಾರೆ. ಬೆಂಗಳೂರು ಹೊರವಲಯ ಬಿದರಹಳ್ಳಿ ಬಳಿಯಲ್ಲಿ ನಡೆದಿರೋ ಅಕ್ರಮ ಇದು. ಸರ್ವೆ ನಂಬರ್ 14 ಕೋಟ್ಯಾಂತರ ರೂಪಾಯಿ ಮೌಲ್ಯದ ಭೂಮಿ ಇದು. ಸರ್ಕಾರಿ ಗೋಮಾಳ ಕೂಡ ಹೌದು. ನಕಲಿ ದಾಖಲೆಗಳನ್ನ ಕೊಟ್ಟು ಅಧಿಕಾರಿಗಳ ದಾರಿಯನ್ನ ತಪ್ಪಿಸಲಾಗಿದೆ ಭೂ ಮಾಫಿಯಾದಿಂದ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. 7 ಗುಂಟೆ ಜಮೀನಿಗೆ ಹೊಂದ್ಕೊಂಡಿರೋ ಕೃಷಿ ಭೂಮಿಗೆ ರಸ್ತೆ ನಿರ್ಮಾಣ ಮಾಡುವ ಸಂದರ್ಭ ಸರ್ವೆ ನಂಬರ್ 12/10, 12/11 ಕೃಷಿ ಭೂಮಿ ಅಂತ ನಮೂದಿಸಿ ಅಕ್ರಮವನ್ನೆಸಗಿದ್ದಾರೆ. ಅಧಿಕಾರಿಗಳು ಕೂಡ ಭೂ ಮಾಫಿಯಾ ಜೊತೆ ಶಾಮೀಲಾಗಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಶಂಕೆಯೂ ಇದೆ. ಅಧಿಕಾರಿಗಳು ಕಣ್ತಪ್ಪಿಸ್ಬಿಟ್ರಾ ಅಥವಾ ಅಧಿಕಾರಿಗಳೇ ಶಾಮೀಲಾದ್ರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತರಿಗೆ ಗ್ರಾಮಸ್ಥರು ದೂರು ಕೊಟ್ಟಿದ್ದಾರೆ. ಚಂದ್ರಶೇಖರ್ ಜಗದೀಶ್ ದೂರು ಕೊಟ್ಟಿದ್ದು ಸರ್ಕಾರಿ ಜಮೀನಿನ ರಕ್ಷಣೆಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ಜಮೀನಲ್ಲಿ ಈ ತರ ಕೆಲಸ ಮಾಡು ಅಂತ ಹೇಳ್ತಾರೆ ಯಾರಾದ್ರೂ? ಸರ್ಕಾರಿ ಗೋಮಾಳ ಜಮೀನು 84 ಅಂತ ಹೇಳ್ತಾ ಇದೀವಿ, ಕುಂಟೆ ಜಮೀನು ಅಂತ ಇದೀವಿ. ಕುಂಟೆ ಜಮೀನಲ್ಲಿ ಯಾರು ಈ ತರ ಮಾಡಕ್ ಬರ್ತಾರೆ? ಯಾರು ಇವ್ರು? ಯಾರೋ ಬಿಲ್ಡರ್ ರಸ್ತೆ ತೋರಿಸಿ 60-70 ಅಡಿ ರೋಡ್ ನ ಮಾಡ್ಕೊಂತ ಇದಾರೆ ಅಂದ್ರೆ ಏನ್ರಿ ಇದೆಲ್ಲ? ಯಾರು ಕೇಳೋರಿಲ್ಲೇನ್ರಿ? ಏನ್ ಬಿಲ್ಡರ್ ಏನ ದೊಡ್ಡವ್ರ ದೊಡ್ಡವ್ರ ಊರಿನ ಗ್ರಾಮಸ್ಥರು ದೊಡ್ಡವರ, ಬಿಲ್ಡರ್ ದೊಡ್ಡವರ? ಇದು ನಿಜವಾಗ್ಲೂ ಅನ್ಯಾಯ. ಈ ವಿಚಾರ ಮಾಧ್ಯಮ ವಿಚಾರ ಬಂದಿರೋ ವಿಚಾರ ಏನಂತಂದ್ರೆ, ಬೆಂಗಳೂರು ಪೂರ್ವ ತಾಲೂಕು ಬಿದರಳ್ಳಿ ಹೋಬಳಿ ದೊಡ್ಡಗುಬ್ಬಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 14ರಲ್ಲಿ 84 ಎಕರೆ ಸರ್ಕಾರಿ ಗೋಮಾಳ ಜಮೀನು ಇರ್ತದೆ. ಆ ಜಮೀನಲ್ಲಿ 2 ಎಕರೆ ಜಮೀನು ಸರ್ಕಾರಿ ಕುಂಟೆ ಅಂತ ಹೇಳಿ ನಕಾಶೆ ದಾಖಲೆ ಪ್ರಕಾರ ಕುಂಟೆ ಇರ್ತದೆ. ಅಂತ ಕುಂಟೆ ಜಮೀನ ಮಾನ್ಯ ಬೇನಾಮಿ ವ್ಯಕ್ತಿಗಳಿಗೆ, ಯಾರೋ ಒಬ್ಬ ಬಿಲ್ಡರ್ಗೆ ಸರ್ಕಾರಿ ಜಮೀನ ಎಲ್ಲ ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಎಲ್ಲ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ. ಅದು 80 ಅಡಿ ರಸ್ತೆ ಮಾಡಿಕೊಟ್ಟಿದ್ದಾರೆ. ಇದು ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ, ದೊಡ್ಡಗುಬ್ಬಿ ಗ್ರಾಮಸ್ಥರಿಗೆ ಅನ್ಯಾಯ ಮಾಡುವಂತ ವಿಚಾರ ಇದು. ಈ ವಿಚಾರ ಮಾಧ್ಯಮ ವಿಚಾರ ಬಂದಿರೋ ವಿಚಾರ ಏನಂತಂದ್ರೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆಂಕಟೇಶ್, ಅಧಿಕಾರಿಗಳು ಕಣ್ತಪ್ಪಿಸ್ಬಿಟ್ರ ಅಥವಾ ಅಧಿಕಾರಿಗಳು ಶಾಮೀಲಾದ್ರ ಅಕ್ರಮದಲ್ಲಿ ಅನ್ನೋದು ಪ್ರಶ್ನೆ. ಹೌದು ಪ್ರಜ್ವಲ್, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಸರ್ಕಾರದ ಒಂದು ಗೋಮಾಳ ಜಾಗ ಇರುತ್ತೆ ಅದನ್ನ ಒತ್ತುವರಿ ಮಾಡಿಕೊಂಡು ಖಾಸಗಿಯವರು ಅಪಾರ್ಟ್ಮೆಂಟ್ ಗಳನ್ನ ನಿರ್ಮಾಣ ಮಾಡುವಂತದ್ದು, ಅದಕ್ಕೆ ಬೇಕಾದಂತ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಇಂತಹ ಒಂದು ಜಾಗಗಳಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಧಿಕಾರಿಗಳಿಗೆ ಇಲ್ಲ ಸಲ್ಲದ ಒಂದು ದಾಖಲೆಗಳನ್ನ ತೋರಿಸಿ ಅದನ್ನ ವಶಪಡಿಸಿಕೊಳ್ಳುವಂತಹ ಕೆಲಸಗಳು ನಿರಂತರವಾಗಿ ಆಗ್ತಾ ಇದೆ. ಅದರಂತೆ ಕೂಡ ಈ ಬೆಂಗಳೂರು ಪೂರ್ವ ತಾಲೂಕಿನಲ್ಲಿರುವಂತಹ ಒಂದು ದೊಡ್ಡ ಬಿದಿರುಕಲ್ಲು ಏನಿದೆ, ದೊಡ್ಡಗುಬ್ಬಿ ಗ್ರಾಮ ಏನಿದೆ, ಈ ಗ್ರಾಮಕ್ಕೆ ಸೇರಿರುವಂತಹ ಒಂದು ಸರ್ವೆ ನಂಬರ್ ಜಾಗದಲ್ಲಿ ಈ ಅಲ್ಲಿರುವಂತಹ ಅಧಿಕಾರಿಗಳು ಏನಿದ್ದಾರೆ ಅಂದ್ರೆ ವಿ ಆಗಿರ್ಬೋದು, RI ಆಗಿರ್ಬೋದು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ DC ಅವರಿಗೆ ಕೊಟ್ಟು ಇದು ಕೃಷಿ ಭೂಮಿಯ ಭೂ ಪರಿವರ್ತನೆ ಆಗಿದ್ರು ಕೂಡ ಸೊ ಖಾಸಗಿ ಅಪಾರ್ಟ್ಮೆಂಟ್ ಅವರಿಗೆ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಜಾಗ ಮಾಡ್ಕೊಳ್ಳುವಂತ ಉದ್ದೇಶದಿಂದಾಗಿ ಈ ರೀತಿಯಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ DC ಅವರು ಆದೇಶ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಇದು ಸರ್ಕಾರ ಜಾಗ ಆಗಿರೋದ್ರಿಂದ ಇದರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಇದಕ್ಕೆ ನುಂಗಣ್ಣರು ಏನೋ ಒಂದು ಸ್ಕೆಚ್ ಹಾಕಿದ್ದಾರೆ. ಅದನ್ನ ಉಳಿಸ್ಕೊಳ್ಬೇಕು. ಸರ್ಕಾರಿ ಜಾಗವನ್ನ ಉಳಿಸೋದ್ರ ಮೂಲಕ ಸರ್ಕಾರಕ್ಕೆ ಹೆಚ್ಚಿನ ಒಂದು ಆದಾಯ ಕೂಡ ಬರುತ್ತೆ. ಮತ್ತೆ ಇದರಿಂದಾಗಿ ಅಲ್ಲಿರುವಂತಹ ಒಂದು ಗೋಮಾಳ ಜಾಗ ಅಂತ ಏನ್ ಕರಿತೀವಿ ಅದಕ್ಕೂ ಕೂಡ ಗ್ರಾಮಕ್ಕೆ ಉಪಯೋಗ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನ ಏನು ಒಂದು ಆದೇಶ ಮಾಡಿದ್ದಾರೆ, ಆ ಆದೇಶವನ್ನ ರದ್ದು ಮಾಡ್ಬೇಕಂತ ಹೇಳಿ ಮನವಿಯನ್ನ ಕೊಟ್ಟಿರುವಂತದ್ದು. ಸೊ ಈ ನೆಲೆಯಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ಅಲ್ಲಿನ ಅಧಿಕಾರಿಗಳ ವಿರುದ್ಧ ಕೂಡ ದೂರನ್ನ ಕೊಟ್ಟಿದ್ದಾರೆ ಗ್ರಾಮಸ್ಥರಾದಂತಹ ಚಂದ್ರಶೇಖರ್ ಮತ್ತು ಜಗದೀಶ್ ಅವರು.
ಇದೇ ರೀತಿಯಾದಂತಹ ಒಂದು ಏನೊಂದು ಭೂ ಮಾಫಿಯಾ ಆಗ್ತಾ ಇದೆ, ಅದೇ ತಡೆಗಟ್ಟಬೇಕು ಅಂತ ಹೇಳಿ ಇವರು ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು ಪ್ರಜ್ವಲ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.